ಬೆಳಗಿನ ಬೆಳಕು. ಬೆಳ್ಳಿಯ ಮೌಲ್ಯಮಾಪನ ಭಾಗ 2. ಲೆವಿಟಿಕಸ್ ಅಧ್ಯಾಯ 27 1-8. ನಿನ್ನೆ ನಾವು ಸ್ವಯಂ ಪ್ರೇರಿತ ಅರಿಕೆಯ ಬಗ್ಗೆ ನೋಡಿದ್ದೇವೆ. ಅಂದರೆ ಒಬ್ಬ ವ್ಯಕ್ತಿಯು ತನ್ನನ್ನು ಅಥವಾ ತನ್ನ ಮನೆಯವರನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ ಭಕ್ತಿಯ ಕಾರ್ಯವದು. ಭಕ್ತಿಯು ನೈಜವಾಗಿರಲಿ, ಆದರೆ ಅದೇ ಸಮಯದಲ್ಲಿ ಜನರಿಗೆ ಹಾನಿಯಾಗಬಾರದು ಅಥವಾ ಅವರು ಶೋಷಣೆಗೆ ಒಳಗಾಗಬಾರದು ಎಂಬ ದೃಷ್ಟಿಯಿಂದ ದೇವರು ಒಂದು ಮೌಲ್ಯಮಾಪನ ವ್ಯವಸ್ಥೆಯನ್ನು ನೀಡಿರುವ ಬುದ್ಧಿವಂತಿಕೆಯನ್ನು ನಾವು ಗಮನಿಸಿದ್ದೇವೆ. ನಾವು ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಲೇಖನವನ್ನು ಮುಗಿಸಿದ್ದೆವು. ಹನ್ನಳು ತನ್ನ ಮಗನಾದ ಸಮುವೇಲನನ್ನು ದೇವರಿಗೆ ಹರಕೆ ಮಾಡಿದಳು, ಆದರೆ ಅವಳು ಅವನನ್ನು ಹಣ ಕೊಟ್ಟು ವಾಪಸ್ಸು ಪಡೆಯಲಿಲ್ಲ. ಹಾಗಾದರೆ ಅವಳು ನಿಯಮವನ್ನು ಮೀರಿದಳೆ? ಈ ಪ್ರಶ್ನೆಗೆ ಉತ್ತರಿಸಲು ನಾವು ಒಂದು ಸರಳವಾದ ಆದರೆ ಪ್ರಮುಖವಾದ ವಿಷಯವನ್ನು ನೆನಪಿನಲ್ಲಿಡಬೇಕು. ಬೈಬಲ್ನಲ್ಲಿರುವ ಪ್ರತಿಯೊಂದು ಹರಕೆಯು ಒಂದೇ ರೀತಿಯಲ್ಲಿ ಲೇವಿಕಾಂಡ 27 1-8. ಇದರಲ್ಲಿರುವ ನಿಯಮವು ಮೌಲ್ಯಮಾಪನದ ಪಾವತಿಯ ಮೂಲಕ ಪೂರೈಸಲಾಗುವ ಹರಕೆಗಳಿಗೆ ಒಂದು ವ್ಯವಸ್ಥಿತ ಮಾರ್ಗವನ್ನು ಒದಗಿಸುತ್ತದೆ. ಇದು ಹರಕೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವಾಗಲೂ ವಿಮೋಚಿಸಲೇಬೇಕು, ಹಣ ಕೊಟ್ಟು ಬಿಡಿಸಿಕೊಳ್ಳಬೇಕು ಎಂದು ಹೇಳುವುದಿಲ್ಲ. ಬದಲಾಗಿ ಅಂತಹ ಹರಕೆಗಳನ್ನು ನಿರ್ವಹಿಸುವಾಗ ಅನ್ಯಾಯ ಅಥವಾ ಗೊಂದಲ ಉಂಟಾಗದಂತೆ ಒಂದು ನ್ಯಾಯಯುತ ಹಾದಿಯನ್ನು ಇದು ನೀಡುತ್ತದೆ. ಆದರೆ ಹನ್ನಳ ಹರಕೆಯು ಕೇವಲ ಮೌಲ್ಯವನ್ನು ಪಾವತಿಸುವ ಹರಕೆಯಾಗಿರಲಿಲ್ಲ. ಹನ್ನಳ ಹರಕೆಯು ಜೀವಮಾನದ ಸಮರ್ಪಣೆಯಾಗಿತ್ತು. 1 ಸಾಮುವೇಲ 1:11 ಅವಳು ಹೀಗೆ ಹೇಳುತ್ತಾಳೆ: ಸೇನಾಧೀಶ್ವರನಾದ ಯೆಹೋವನೇ, ನೀನು ನಿನ್ನ ದಾಸಿಗೆ ಒಬ್ಬ ಗಂಡು ಮಗುವನ್ನು ಕೊಟ್ಟರೆ ಅವನ ಜೀವಮಾನವೆಲ್ಲ ನಾನು ಅವನನ್ನು ಯಾವೆಗೆ ಒಪ್ಪಿಸಿಕೊಡುವೆನು ಮತ್ತು ಅವನ ತಲೆಗೆ ಕ್ಷೌರ ಕತ್ತಿ ತಗಲಬಾರದು. ಈ ಕ್ಷೌರ ಕತ್ತಿ ತಗಲಬಾರದು ಎಂಬ ಮಾತು ನಜೀರ ವೃತ್ತದ ನಜರೇಟ್ ಕಾನ್ಸಕ್ರೇಷನ್ ಅರಣ್ಯಕಾಂಡ 6:5 ಸಮರ್ಪಣೆಯನ್ನು ಸೂಚಿಸುತ್ತದೆ. ಹನ್ನಳು ಪವಿತ್ರಾಲಯಕ್ಕೆ ಹಣ ಪಾವತಿಸುವ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಬದಲಾಗಿ ತನ್ನ ಮಗನನ್ನು ದೇವ ಸೇವೆಗಾಗಿ ಜೀವಮಾನವಿಡೀ ಅರ್ಪಿಸುತ್ತಿದ್ದಳು. ದೇವರು ಅವಳ ಪ್ರಾರ್ಥನೆಗೆ ಉತ್ತರಿಸಿದಾಗ ಹನ್ನಳು ಅದನ್ನು ಮುಂದೂಡಲಿಲ್ಲ ಅಥವಾ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಸಾಮುವೇಲನು ಹಾಲು ಬಿಡುವವರೆಗೆ ಕಾದ ನಂತರ ಅವಳು ಅವನನ್ನು ಶಿಲೋವಿಗೆ ಕರೆತಂದಳು. ಅವಳು ಶಾಂತಿ ಮತ್ತು ದೃಢತೆಯಿಂದ ಹೀಗೆ ಹೇಳಿದಳು: ಈ ಮಗುವಿಗಾಗಿ ನಾನು ಪ್ರಾರ್ಥಿಸಿದೆನು, ಆದುದರಿಂದ ನಾನು ಅವನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ಅವನು ಬದುಕಿರುವ ತನಕ ದೇವರಿಗೆ ಸಮರ್ಪಿತನಾಗಿರುತ್ತಾನೆ. 1 ಸಾಮುವೇಲ 1:27-28. ಹನ್ನಳು ತನ್ನ ಹರಕೆಯನ್ನು ಪೂರೈಸಿದಳು. ಅವಳು ಅದನ್ನು ಮುರಿಯಲಿಲ್ಲ. ವಾಸ್ತವವಾಗಿ ಹರಕೆ ಮಾಡಿ ತೀರಿಸದಿರುವುದಕ್ಕಿಂತ ಮಾಡದಿರುವುದೇ ಲೇಸು ಎಂಬ ಮಾತಿಗೆ ಅವಳು ಒಂದು ದೊಡ್ಡ ಉದಾಹರಣೆಯಾದಳು. ಹನ್ನಳು ಹರಕೆ ಮಾಡಿದಳು ಮತ್ತು ಅದನ್ನು ತೀರಿಸಿದಳು, ಬೆಳ್ಳಿಯಿಂದಲ್ಲ, ಬದಲಾಗಿ ವಿಧೇಯತೆ ಮತ್ತು ಸಂಪೂರ್ಣ ಸಮರ್ಪಣೆಯ ಮೂಲಕ. ನಾವು ಇನ್ನೊಂದು ಪ್ರಾಯೋಗಿಕ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ಸಮುವೇಲನು ಪವಿತ್ರಾಲಯದಲ್ಲಿ ಸೇವೆ ಮಾಡುವುದು ನಿಯಮಬದ್ಧವಾಗಿತ್ತೇ? ಸಮುವೇಲನು ಏಲಿಯ ಕೈ ಕೆಳಗೆ ಯಾವೆಯ ಮುಂದೆ ಸೇವೆ ಮಾಡುತ್ತಿದ್ದನೆಂದು ಸತ್ಯವೇದವು ತೋರಿಸುತ್ತದೆ. 1 ಸಾಮುವೇಲ 2:11-18. ನಂತರದ ವಂಶಾವಳಿಗಳು ಸಮುವೇಲನ ಕುಟುಂಬವು ಲೇವಿಯರ ಕುಲಕ್ಕೆ ಸೇರಿದರೆಂದು ದೃಢಪಡಿಸುತ್ತದೆ. 1 ಪೂರ್ವಕಾಲ ವೃತ್ತಾಂತ 6:33-38. ಈ ಘಟನೆಯನ್ನು ದೇವರು ಸಮುವೇಲನನ್ನು ಏಲಿಯ ಮೇಲ್ವಿಚಾರಣೆಯಲ್ಲಿ ನೇಮಿಸಿದರೆಂದು ಭಾವಿಸಿದರು ಅಥವಾ ವಂಶಾವಳಿಯ ದಾಖಲೆಗಳನ್ನು ಗಮನಿಸಿದರು
ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹನ್ನಳ ಹರಕೆಯು ನಿಯಮ ಬಾಹಿರವಾಗಿರಲಿಲ್ಲ. ಅದು ಅಜಾಗರೂಕತೆಯಿಂದ ಅಥವಾ ಭಾವನಾತ್ಮಕ ನಾಟಕದಿಂದ ಕೂಡಿದ ಹರಕೆಯಾಗಿರಲಿಲ್ಲ. ಇದು ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟ, ತಾಳ್ಮೆಯಿಂದ ನಡೆಸಲ್ಪಟ್ಟ ಮತ್ತು ಭಕ್ತಿಯಿಂದ ಪೂರೈಸಲ್ಪಟ್ಟ ಸಮರ್ಪಣೆಯಾಗಿತ್ತು. ಇದು ನಮಗೆ ಅತ್ಯಂತ ಆಳವಾದ ಸತ್ಯವನ್ನು ಬೋಧಿಸುತ್ತದೆ. ಲೇವಿ ಕಾಂಡವು ನಮಗೆ ನಿಯಮಬದ್ಧವಾದ ಮತ್ತು ರಕ್ಷಿಸಲ್ಪಟ್ಟ ಭಕ್ತಿಯನ್ನು ತೋರಿಸುತ್ತದೆ. ಹನ್ನಳು ನಮಗೆ ಸಂಪೂರ್ಣ ಶರಣಾದ ಮತ್ತು ನಂಬಿಕಸ್ಥೆಯ ಭಕ್ತಿಯನ್ನು ತೋರಿಸುತ್ತಾಳೆ. ಇವೆರಡು ದೇವರಿಗೆ ಪ್ರಿಯವಾದವುಗಳೇ, ಏಕೆಂದರೆ ಇವೆರಡೂ ಆತನ ಪವಿತ್ರತೆಯನ್ನು ಗೌರವಿಸುತ್ತದೆ. ಭಕ್ತಿಯು ಹಾನಿಕರವಾಗಬಾರದು ಎಂದು ಲೇವಿ ಕಾಂಡವು ಹೇಳುತ್ತದೆ. ಭಕ್ತಿಯು ಅರ್ಧ ಮನಸ್ಸಿನಿಂದ ಕೂಡಿರಬಾರದು ಎಂದು ಹನ್ನಳು ತೋರಿಸುತ್ತಾರೆ. ಲೇವಿ ಕಾಂಡವು ಬಡವರ ಮೇಲೆ ಕರುಣೆಯನ್ನು ತೋರಿಸುತ್ತದೆ. ಹನ್ನಳು ಅತ್ಯಮೂಲ್ಯವಾದದನ್ನು ನೀಡುವ ಧೈರ್ಯವನ್ನು ತೋರಿಸುತ್ತಾಳೆ. ಈ ಎರಡೂ ನಮಗೆ ಕಲಿಸುವ ಪಾಠವೆಂದರೆ, ನಿಜವಾದ ಸಮರ್ಪಣೆ ಎನ್ನುವುದು ಪ್ರದರ್ಶನವಲ್ಲ. ಅದು ಕೇವಲ ದೊಡ್ಡ ಧ್ವನಿಯ ವಾಗ್ದಾನವಲ್ಲ. ಅದು ಹೇಳಿದ್ದನ್ನು ಮಾಡಿ ತೋರಿಸುವ ನಿಶ್ಶಬ್ದ ಜೀವನವಾಗಿದೆ. ಇದರ ಹಿಂದೆ ಇನ್ನೊಂದು ಸತ್ಯವು ಹೊಳೆಯುತ್ತಿದೆ. ಇಸ್ರಾಯೇಲರು ಒಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ನಿಗದಿತ ಬೆಳ್ಳಿಯ ಬೆಲೆಯನ್ನು ತೆರಬಹುದಿತ್ತು. ಆದರೆ ಕಾಲವು ಪರಿಪೂರ್ಣವಾದಾಗ ಕ್ರಿಸ್ತನು ನಮ್ಮನ್ನು ಬೆಳ್ಳಿಯಿಂದ ಸಮರ್ಪಿಸಲಿಲ್ಲ. ಬದಲಾಗಿ ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ವಿಮೋಚಿಸಿದನು. ನಾವು ಬೆಳ್ಳಿ ಅಥವಾ ಚಿನ್ನದಂತಹ ಹಾಳಾಗುವ ವಸ್ತುಗಳಿಂದ ವಿಮೋಚಿಸಲ್ಪಟ್ಟಿಲ್ಲ. ಬದಲಾಗಿ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ ಎಂದು ಪವಿತ್ರ ಶಾಸ್ತ್ರವು ಹೇಳುತ್ತದೆ. 1 ಪೇತ್ರ 1:18-19. ದೇವರು ಇಸ್ರಾಯೇಲರ ಹರಕೆಗಳನ್ನು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸುವುದಾದರೆ, ಪರಲೋಕಕ್ಕೆ ಅಷ್ಟೊಂದು ಬೆಲೆ ತಂದ ಈ ವಿಮೋಚನೆಯನ್ನು ನಾವು ಇನ್ನೆಷ್ಟು ಗೌರವಿಸಬೇಕು. ನಾವು ರಕ್ಷಣೆಯನ್ನು ಗಳಿಸಿಕೊಳ್ಳಲು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದಿಲ್ಲ. ಬದಲಾಗಿ ರಕ್ಷಣೆಯು ಈಗಾಗಲೇ ದೊರೆತಿರುವುದರಿಂದ ಆ ದೈವಿಕ ಪ್ರೀತಿಗೆ ಪ್ರತಿಯಾಗಿ ನಾವು ಪ್ರೀತಿಯಿಂದ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಹಾಗಾದರೆ ಇಂದು ನಮಗಿರುವ ಕರೆ ಏನು? ದೇವರ ಮುಂದೆ ನಾವು ಆಡುವ ಮಾತುಗಳು ಸತ್ಯವಾಗಿರಲಿ. ನಮ್ಮ ವಾಗ್ದಾನಗಳು ಕಡಿಮೆ ಇದ್ದರೂ ಅವುಗಳಲ್ಲಿ ನಂಬಿಕಸ್ಥೆ ಇರಲಿ. ನಮ್ಮ ಭಕ್ತಿಯು ಪ್ರಾಮಾಣಿಕವಾಗಿರಲಿ. ಜೊತೆಗೆ ಅದು ಜ್ಞಾನಯುಕ್ತವಾಗಿ ಮತ್ತು ಕ್ರಮಬದ್ಧವಾಗಿರಲಿ. ಹರಕೆಗಳ ಹೆಸರಿನಲ್ಲಿ ನಾವು ಇತರರ ಮೇಲೆ ಒತ್ತಡ ಹೇರುವುದು ಬೇಡ ಮತ್ತು ನಮ್ಮ ಜೀವನವು ಪಾಲಿಸಲಾಗದ ಆತ್ಮಿಕ ವಾಗ್ದಾನಗಳನ್ನು ನಾವು ಮಾಡುವುದು ಬೇಡ. ದೇವರು ನಮಗೆ ಆಶೀರ್ವಾದ, ಬಿಡುಗಡೆ ಅಥವಾ ಪ್ರಾರ್ಥನೆಗೆ ಉತ್ತರ ನೀಡಿದಾಗ ನಾವು ಕೇವಲ ಉತ್ಸಾಹದಿಂದ ಮಾತ್ರವಲ್ಲದೆ ವಿಧೇಯತೆಯಿಂದಲೂ ಸ್ಪಂದಿಸೋಣ. ಇದೇ ಎಂದಿಗೂ ಉಳಿಯುವ ಭಕ್ತಿ. ಇದರ ಬಗ್ಗೆ ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಹೆಚ್ಚಿನದನ್ನು ಕಲಿಯೋಣ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ನಿಮ್ಮ ಧರ್ಮಶಾಸ್ತ್ರದ ಮೂಲಕ ಮತ್ತು ನಿನ್ನ ಸೇವಕರ ಜೀವನದ ಮೂಲಕ ನಮಗೆ ಬೋಧಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಭಕ್ತಿಯನ್ನು ಹಾನಿಯಿಂದ ರಕ್ಷಿಸುವ ನಿನ್ನ ಜ್ಞಾನಕ್ಕಾಗಿ ಮತ್ತು ಹೇಳಿದ ಮಾತನ್ನು ಪೂರೈಸುವ ನಂಬಿಗಸ್ತಿಕೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಸತ್ಯವಂತರಾಗಿರಲು ನಮಗೆ ಕಲಿಸಿಕೊಡು. ಅಹಂಕಾರವಿಲ್ಲದೆ, ಒತ್ತಡವಿಲ್ಲದೆ ಮತ್ತು ಪೊಳ್ಳುತನವಿಲ್ಲದೆ ನಿರ್ಮಲ ಹೃದಯದಿಂದ ನಮ್ಮನ್ನು ನಿಮಗೆ ಸಮರ್ಪಿಸಿಕೊಳ್ಳಲು ಸಹಾಯ ಮಾಡು. ನಮ್ಮ ವಾಗ್ದಾನಗಳನ್ನು ಉಳಿಸಿಕೊಳ್ಳಲು ನಮಗೆ ಕೃಪೆಯನ್ನು, ನಾವು ಎಡವಿದಾಗ ಪಶ್ಚಾತ್ತಾಪ ಪಡಲು ವಿಧೇಯತೆಯನ್ನು ದಯಪಾಲಿಸು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವಿಮೋಚನೆಗಾಗಿ ತೆತ್ತ ಬೆಲೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಮತ್ತು ನಿನಗೆ ಸೇರಿದವರಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಮೆನ್.